1095 ಡೇಸ್ ಅಂದ್ರೆ ಇವತ್ತಿಗೆ 3 ವರ್ಷ ಆಯ್ತು ನಿಜವಾಗ್ಲೂ ಈ ಒಂದು ವ್ಯಕ್ತಿನ ಕಳ್ಕೊಂಡು. ನಾವು 3 ಅಲ್ಲ 100 ವರ್ಷ ಬಂದ್ರೂ ಈ ಒಂದು ವ್ಯಕ್ತಿನ ಮರೆಯೋದಕ್ಕೆ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕಂದ್ರೆ ಆ ವ್ಯಕ್ತಿ ಮಾಡಿದ ಕೆಲಸ, ಮಾಡಿದ ಸಹಾಯ ಯಾರಿಗೂ ಗೊತ್ತಾಗದೇ ಇರೋ ತರ ಮಾಡಿದ್ದಾರೆ. ಅಕ್ಟೋಬರ್ 29, 2021 ಈ ಒಂದು ಡೇಟ್ನ ಯಾರೂ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಈ ಒಂದು ಡೇಟ್ ಅನ್ನೋದು ಬಂತಂದ್ರೇನೆ ನಿಜವಾಗ್ಲೂ ಎಲ್ಲರಿಗೂ ಬೇಜಾರು ಅನ್ನೋದಾಗುತ್ತೆ. ಅವತ್ತಿನ ದಿನ ಮಾತ್ರ ಅಪ್ಪು ಅಭಿಮಾನಿಗಳು ಎಲ್ಲರೂ ಅದನ್ನ ಬ್ಲ್ಯಾಕ್ ಡೇ ಅಂತಾನೆ ಹೇಳ್ತಾರೆ. ಅಪ್ಪು ಅಂತ ಯಾರು ಒಬ್ಬ ಅಭಿಮಾನಿ ಕೂಗ್ತಾ ಇದ್ರೆ ನಂಗೆ ನಿಜವಾಗ್ಲೂ 2 ವಿಷಯ ಜ್ಞಾಪಕಕ್ಕೆ ಬರುತ್ತೆ. ಒಂದು, ಅವ್ರು ನನಗೆ ಬಾಸ್ ಆದ್ರಲ್ಲ ಅನ್ನೋ ಒಂದು ಖುಷಿ, ಇನ್ನೊಂದು ಕಡೆ ನನಗೆ ಬೇಜಾರು, ಅವ್ರ ಅಭಿಮಾನಿ ಆದ್ನಲ್ಲ ಅಂತ. ನಾನು ಯಾಕೆ ಈ ಒಂದು ಮಾತನ್ನ ಹೇಳಿದೆ ಅಂತಂದ್ರೆ, ನಾನು ಅವ್ರು ಬದುಕಿರುವಾಗ ಒಂದಿನನೂ ಅವ್ರನ್ನ ನೋಡೋಕ್ಕಾಗಲಿಲ್ಲ. ಈಗ ಅವ್ರನ್ನ ಈ ಸ್ಥಿತಿಲಿ ನೋಡೋದಕ್ಕೆ ನನಗೊಂದು ಚೂರು ಇಷ್ಟ ಆಗ್ತಿಲ್ಲ. ಅದಕ್ಕೆ ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ ನಾನು ಅವರ ಅಭಿಮಾನಿ ಆಗಿದ್ದಕ್ಕೆ. ನಾನು ಸಾಯೋ ತನಕ ಈ ಒಂದು ರಿಗ್ರೆಟ್ ನನ್ನಂತೂ ಕಾಡ್ತಾನೆ ಇರುತ್ತೆ. ಇಷ್ಟೆಲ್ಲ ಬೇಜಾರಿದ್ರೂ ನಾನು ಪ್ರತಿ ವರ್ಷ ಮಿಸ್ ಮಾಡದೆ ಈ ಒಂದು ಪ್ಲೇಸ್ಗೆ ನಾನು ಹೋಗ್ತೀನಿ. ಇವರ ಒಂದು ಸಮಾಧಿ ಬಳಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಯಾವಾಗ್ಲೂ ನಡೀತಾನೆ ಇರುತ್ತೆ. ಪ್ರತಿ ಸಲ ಅಪ್ಪು ಸರ್ ಹೇಳ್ದಂಗೆ ನಾವು ಬೇರೆಯವ್ರಿಗೆ ಹೆಲ್ಪ್ ಆಗ್ಬೇಕು ಹೊರತು ಬೇರೆಯವ್ರಿಗೆ ಹೊರೆ ಆಗ್ಬಾರ್ದು ಅನ್ನೋ ರೀತಿನೇ ನಾನು ಕೂಡ ಈ ಬಾರಿ ಬ್ಲಡ್ ನ ಡೊನೇಟ್ ಮಾಡಿದೆ. ಒಬ್ರಿಗೆ ಸಹಾಯ ಮಾಡೋದ್ರಿಂದ ಆಗೋ ಖುಷಿನೇ ಬೇರೆ. ನಾನ್ ಕೊಡೋ 350 ml ಬ್ಲಡ್ ಇಂದ ಇನ್ನೊಬ್ರು ಜೀವ ಉಳಿಯುತ್ತೆ ಅಂದ್ರೆ ಅದ್ರಲ್ಲಿ ತಪ್ಪೇ ಇಲ್ಲ. ಅದಕ್ಕೆ ತಾನೇ ಅಪ್ಪು ಸರ್ ಯಾವಾಗ್ಲೂ ಹೇಳ್ತಿದ್ದು ಒಬ್ರಿಗೆ ಸಹಾಯ ಮಾಡಿ ಅದ್ರಲ್ಲಿರೋ ಖುಷಿನೇ ಬೇರೆ ಅಂತ.